ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ಸಂಡೇ, ವೆದರ್ ಒಂಥರ ಕ್ಲೌಡಿ ಆಗಿದೆ. ಸೊ ಒಂಥರ ಲೇಝಿ ವೆದರ್ ಅನ್ನೋಂಗಿದೆ. ಸೊ ಏನು ಮಾಡೋಕ್ಕೂ ಒಂಥರ ಮೂಡಿಲ್ಲ. ಬಟ್ ಎನಿವೇಸ್ ಮೂಡಿರುತ್ತೋ ಬಿಡುತ್ತೋ ದಿನ ಅಡುಗೆ ಮಾಡಲೇಬೇಕು, ತಿಂಡಿ ಮಾಡಲೇಬೇಕು. ಆ್ಯಂಡ್ ಆಚೆ ಕಡೆ ಅನ್ಕೋತೀವಿ ಕೆಲಸ ಆಚೆ ಹೋಗಿ ತಿನ್ಕೊಂಡು ಬಂದ್ಬಿಡೋಣ, ಈಸಿಯಾಗಿ ಆಗುತ್ತೆ ಕೆಲಸ ಅಂತ. ಬಟ್ ಒಂದು ಹೊತ್ತು ಬೆಳಗ್ಗೆ ಹೊತ್ತು ಏನಾರು ಒಂಚೂರು ತಿನ್ಬೋದು ಅಷ್ಟೇ ಹೊತ್ತಾಗಿ, ಮಧ್ಯಾಹ್ನಕ್ಕೆಲ್ಲ ಮಾಡಲೇಬೇಕಾಗತ್ತೆ. ಸೊ ವೀಕೆಂಡ್ ಆ್ಯಸ್ ಯೂಶ್ವಲ್ ಕುಕ್ಕರ್ ಇಟ್ಬಿಟ್ಟಿದ್ದೀನಿ ಫಸ್ಟೇ. ಯಾಕೆ ಅಂತಂದರೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ, ಲೈಕ್ ಬ್ರಂಚ್ ಥರ, ಬ್ರೇಕ್ಫಾಸ್ಟ್ ಕಮ್ ಲಂಚ್ ಆಗುತ್ತೆ. ಯಾಕೆ ಸಾಕಷ್ಟು ಕೆಲಸಗಳು ಅಂದರೆ ಇವತ್ತು ಮನೆಯಲ್ಲೇ ಒಂದು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಲರ್ಗೆ ಹೋಗಿ ನಂಗೆ ಅಷ್ಟೊಂದು ಹೋಗ್ತೀನಿ ಪಾರ್ಲರ್ಗೆ, ಬಟ್ ಅಷ್ಟೊಂದು ತುಂಬ ಫ್ರೀಕ್ವೆಂಟಾಗಿ ಹೋಗ್ತೀನಿ ಅಂತ ಇಲ್ಲ. ಲೈಕ್ ಮೇಯ್ನಾಗಿ ನನಗೆ ಐಬ್ರೋಸ್ ಒಂದಿಗೆ ಹೋಗ್ತೀನಿ. ಹಾಗಾಗಿ ಮನೆಯಲ್ಲೇ ಇವತ್ತು ಒಂದು ಸ್ವಲ್ಪ ಸಿಂಪಲಾಗಿ ಪೆಡಿಕ್ಯೂರ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಪೆಡಿಕ್ಯೂರ್ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆಲ್ಲ ಲೈಕ್ ಫೇಸ್ ಪ್ಯಾಕ್ ಹಾಕೋಣ ಅಂತ. ಮನೇಲಿ ಏನಿದೆಯೋ ಅದ್ರೊಳಗೆ ಹಾಕೋತೀನಿ ಸದ್ಯಕ್ಕೆ. ಸೊ ನಿಮ್ಗಳ ಜೊತೆನೂ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡೆ ನಮ್ಮ ಸಂಡೇ ಹೇಗಿರುತ್ತೆ ಅಂತ. ನೀವುಗಳು ಸಂಡೇ ಹೇಗೆ ಸ್ಪೆಂಡ್ ಮಾಡ್ತೀರಾ? ಲೈಕ್ ಇಡೀ ದಿನ ಆಚೆನೇ ಇರ್ತೀರಾ ಅಂದರೆ ಆಚೆ, ಯಾಕೆಂದರೆ ಇಡೀ ವೀಕ್ ಕೆಲಸ ಮಾಡಿರ್ತೀವಲ್ಲ. ಸೊ ಮನೇಲಿ ಏನಾದ್ರು ಮಾಡೋಕ್ಕೆ ಬೋರ್ ಆಗುತ್ತೆ. ಏನಾದ್ರೆ ಎಲ್ಲನೂ ಆ್ಯಕ್ಚುಲಿ ವ್ಯಾಲಿಡ್ ರೀಸನ್ಸೇ ಇರುತ್ತೆ. ನಾವು ಆಚೆ ತಿಂತೀವಿ ಅನ್ನೋಕ್ಕೆ ವ್ಯಾಲಿಡ್ ರೀಸನ್ಸ್ ಇರುತ್ತೆ. ಯಾಕೆಂದರೆ ಪ್ರತಿದಿನ ಲೈಕ್ ಆಲ್ಮೋಸ್ಟ್ 5 to 6 days ಮನೇಲೇ ಮಾಡಿರ್ತೀವಿ. ಒಂದಿನ ನಮಗೂ ಡೆಫಿನೆಟ್ಲಿ ರೆಸ್ಟ್ ಬೇಕಾಗೇ ಆಗುತ್ತೆ. ಸೊ ನಾವು ಸದ್ಯಕ್ಕಂತೂ ಎಲ್ಲ ಹೋಗ್ತಿಲ್ಲ, ಸಂಜೆ ಗೊತ್ತಿಲ್ಲ, ಏನಾದ್ರು ಹೋದರೆ ತೋರಿಸ್ತೀನಿ. ಸೊ ಎನಿವೇಸ್ ಇವತ್ತು ಏನೇನು ಮಾಡ್ಕೋತೀನಿ ಅಂತ ಮನೆಯಲ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ನಿಮಗೂ ಏನಾರು ಐಡಿಯಾ ಇದ್ದರೆ ಈ ಥರದ್ದೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಏನು ಥರ ಮಾಡ್ಕೋಬೋದು ಅಂತೆಲ್ಲ. ಹಾಗೆ ಇವತ್ತೇನು ಎಣ್ಣೆ ಹಚ್ಕೋತಿಲ್ಲ, ನೆನೆ ಹಚ್ಕೊಂಡಿದ್ದೆ. ನೆನೆ ಹಚ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಸೊ ಇವತ್ತೇನು ಕೂದಲು ಪಾರ್ಟ್ ಮುಟ್ಟಕ್ಕೆ ಹೋಗ್ತಿಲ್ಲ, ಬರೀ ಮುಖ ಹಾಗೆ ಕಾಲು ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನಾವೇ ಮಾಡ್ಕೋಬೇಕಾದ್ರೆ ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೋಬೇಕಾಗುತ್ತೆ. ಪಾರ್ಲರ್ ಆರಾಮಾಗಿ ಕೂತಿರ್ತೀವಿ, ಮಾಡ್ತಾರೆ. ಸೊ ಎನಿವೇ ಸ್ವಲ್ಪ ಕಡಲೆ ಹಿಟ್ಟು ಇದನ್ನು ಕಾಲ್ಗೂ ಹಚ್ಕೋತಾ ಇದ್ದೀನಿ, ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು. ಇದ್ರ ಜೊತೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸೊ ಇದ್ರ ಜೊತೆ ಒಂದು ಸ್ವಲ್ಪ ಕಾಫಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದ್ರ ಜೊತೆ ಸ್ವಲ್ಪ ಅರ್ಶಿನ, ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಈ ಮಿಕ್ಸರ್ನ 2 ಕಾಲುಗಳಿಗೂ ಹಚ್ಕೋತೀನಿ ಆ್ಯಂಡ್ ಮುಖಕ್ಕೂ ಹಚ್ಕೋತಾ ಇದ್ದೀನಿ. ಕೈಗೂ ಹಚ್ಕೋಬೋದು, ಬಟ್ ನೋಡೋಣ ಎಷ್ಟು ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ಮಾಡ್ಕೊಳಕ್ಕೆ ಮುಂಚೆ ಫಸ್ಟು ನೈಲ್ ಪಾಲಿಷ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ನನಗೆ ಇದೊಂದೇ ಕೆಲಸ ತುಂಬ ಬೇಜಾರು. ಸೊ ಒಂದು ಟಬ್ಬಲ್ಲಿ ನಾರ್ಮಲಾಗಿ ಬಿಸಿನೀರು ತೊಗೊಂಡು, ಬಿಸಿ ನೀರಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು, ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಕ್ಲೀನ್ ಮಾಡುತ್ತೆ ಕಾಲನ್ನ ಅಂತ. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಶ್ಯಾಂಪು. ಸೊ ಆ್ಯಕ್ಚುಲಿ ಆರಾಮಾಗಿದೆ, ಕಾಲು ಫುಲ್ ಸ್ಟ್ರೈನ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಇಲ್ಲಿ ಓಡಾಡಿ ಮಾಡಿ ಎಲ್ಲ. ಸೊ ಆ್ಯಕ್ಚುಲಿ ವಾರಕ್ಕೆ ಒಂದ್ಸಲ ಮಾಡ್ಕೋಬೋದು ಇದನ್ನು, ಆದರೆ ವಾರಕ್ಕೆ ಒಂದ್ಸಲ ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಬೇಕಲ್ಲ, ಅದೇ ಪ್ರಾಬ್ಲಮ್ ಇರೋದು, ಟೈಮ್ದೇ ಪ್ರಾಬ್ಲಮ್. ಅದು ಈ ನಡುವೆ ಅಂತೂ ಫುಲ್ ಫ್ಲೆಜ್ಡಾಗಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲೂ ಎಷ್ಟೊಂದು ಪಾರ್ಸಲ್ಗಳು ಕಳಿಸೋದಿರುತ್ತೆ, ಕೆಲವರು ಅಲ್ಲಿಗೆ ಬರ್ತಾರೆ ತೊಗೊಳಕ್ಕೆ. ಆ್ಯಂಡ್ ಇಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿ ಸಖತ್ತು ಕೆಲಸ ಆ್ಯಂಡ್ ಸಖತ್ತು ಬ್ಯುಸಿ ಆಗೋಗ್ಬಿಟ್ಟಿದ್ದಾನೆ. ನೀರು ಕಲರ್ ಆ್ಯಕ್ಚುಲಿ ಚೇಂಜ್ ಆಗಿಬಿಟ್ಟಿದೆ, ಅಷ್ಟೊಂದು ಕೊಳಗಿತ್ತು ಅನಿಸುತ್ತೆ ಕಾಲಲ್ಲಿ. ಎಲ್ಲ ಕ್ಲೀನಾಗಿ ಆಗ್ತಿದೆ. ಉಪ್ಪು ಹಾಕಿರೋದ್ರಿಂದ, ಆ್ಯಕ್ಚುಲಿ ಕಲ್ಲು ಉಪ್ಪು ಹಾಕಿರೋದ್ರಿಂದ ಕಾಲೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ. ಒಂದು ಲೈಟಾಗಿರೋ ಒಂದು ಲೂಫಾ ತೊಗೊಂಡು ಕ್ಲೀನಾಗಿ ಸ್ವಲ್ಪ ಉಜ್ಜಿದ್ರೆ ಇನ್ನೊಂದು ಸ್ವಲ್ಪ ಇದಾಗುತ್ತೆ. ನೋಡಿ ಇಷ್ಟು ಶೈನಿಂಗ್ ಬರ್ತಾ ಇದೆ ಕಾಲು. ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಏನೇನು ಹಾಕಿದ್ದೆ ಅಂತ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಲೈಕ್ ಮುಖಕ್ಕೂ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ. ಇದು ಒಣಗೋಷ್ಟೊಳಗೆ ಕಾಲಿಗೆ ಒಂದು ಸ್ವಲ್ಪ ಹಾಕಿ ಸ್ಕ್ರಬ್ ಮಾಡ್ಕೋಬೋದು. ಸೊ ನಾರ್ಮಲ್ ಅಪ್ಲೈ ಅಷ್ಟೇ, ನಾನೇನು ಬ್ರಷ್ ಗೀಶೆಲ್ಲ ಏನೂ ಇಲ್ಲ, ಕೈಯಲ್ಲೇ ಹಚ್ಕೋತಾ ಇದ್ದೀನಿ. ಯಾಕೆ ಇದು ಸ್ವಲ್ಪ ಒಣಗೋಷ್ಟೊಳಗೆ ಕಾಲೆಲ್ಲ ಸ್ವಲ್ಪ ಹಚ್ಕೊಂಡ್ಬಿಡ್ಬೋದು ಅಂತ. ಇದೇ ಸೇಮ್ ಪೇಸ್ಟ್ನ ಸ್ವಲ್ಪ ಕಾಲಿಗೂ ಹಾಕಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಕ್ಲೀನಾಗಿ ಆಗಿದೆ ಮುಖ ಎಲ್ಲ, ಆ್ಯಂಡ್ ಕಾಲು ಕೂಡ ಎಷ್ಟೋ ಕ್ಲೀನಾಗಿ ಆಗಿದೆ. ಸಿಂಪಲಾಗಿ ಮನೆಯಲ್ಲಿ ಆರಾಮಾಗಿ ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಹಾಗೆ ನಾನು ಆ್ಯಕ್ಚುಲಿ ಈ ನಡುವೆ N+ ಅವರ ಸೀರಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರದ್ದೇ ಸೀರಮ್, ಹಾಗೆ ಅವ್ರದ್ದೇ ಮಾಯ್ಶ್ಚರೈಸರ್. ಗ್ರೀಸಿ ಅನ್ನೋಂಗೇನು ಇಲ್ಲ, ಆಮೇಲೆ ಆಯಿಲು ಇಲ್ಲ. ನಾನು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ನೂ ಅಲ್ಲ, ಆಯಿಲಿ ಸ್ಕಿನ್ನೂ ಅಲ್ಲ. ಸೊ ಹಾಗಾಗಿ ನನಗೆ
ತುಂಬ ಪರ್ಟಿಕ್ಯುಲರಾಗಿ ಡ್ರೈ ಸ್ಕಿನ್ದೇ ಬೇಕು, ಆಯಿಲಿ ಸ್ಕಿನ್ ಬೇಕು ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನನ್ನದು ನಾರ್ಮಲ್ ಸ್ಕಿನ್ ಇದೆ. ಬಟ್ ಏನು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಇವ್ರದ್ದು ಚೆನ್ನಾಗಿದೆ. ಲೈಕ್ ಒಂದೊಂದು ಡ್ರಾಪ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಸೀರಮ್. ಸ್ಕಿನ್ ಸ್ವಲ್ಪ ಕ್ಲಿಯರಾಗೂ ಆಗ್ತಾಯಿದೆ. ನನಗೆ ಇಲ್ಲೊಂದು ಮಾರ್ಕ್ ಇದೆ, ಸೊ ಅದೊಂಚೂರು ಹೋಗ್ಸೋಣ ಅಂತ ಅಂದ್ಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ. ಇಂದು ತಿಂಡಿ ಆಯಿತು, ಇನ್ನೂ ತಿಂದಿಲ್ಲ, ತಿನ್ನಬೇಕು ಈಗ. ಸ್ಟಿಕ್ಕರ್ ಹಚ್ಕೊಂಡು ಸ್ಟಿಕ್ಕರ್ ಇಲ್ಲ ಅಂದರೆ ಲೈಕ್ ಒಂಥರ ಸರಿ ಹೋಗಲ್ಲ. ಸ್ಯಾಂಟನ್ ಇನ್ನೇನೂ ಹಚ್ಕೊಂಡಿಲ್ಲ. ಒಂದು ಇಯರಿಂಗ್ಸ್ ಒಂದು ಹಾಕೋಬೇಕು. ಇಯರಿಂಗ್ಸ್ಗೆ ಅಂತ ಇದನ್ನು ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದಂಥ ಇಯರಿಂಗ್ಸ್, ಆಸ್ಟ್ರೇಲಿಯಾದಿಂದ ತಂದ್ಕೊಂಡಿದ್ದು. ಲೈಕ್ ವೆಸ್ಟರ್ನ್ ವೇರ್ಗೆ ಚೆನ್ನಾಗಿ ಕಾಣಿಸಿದೆ. ಬಟ್ ನಾನು ಚೂಡಿದಾರೆ ಹಾಕ್ಕೊಂಡಿದ್ದೀನಲ್ಲ, ಯಾವಾಗಲೂ ಮನೆಯಲ್ಲಿ ವೆಸ್ಟರ್ನ್ ವೇರ್ ಹಾಕ್ಕೊಂಡು ಓಡಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಯರಿಂಗ್ಸ್ನ ಹಾಕೋತಾ ಇದ್ದೇನೆ. ಸೊ ಈ ಥರ ಕಾಣಿಸುತ್ತೆ. ಡಬಲ್ ರಿಂಗ್ ಇದೆ. ಆ್ಯಕ್ಚುಲಿ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಸ ಮನೆಗೆ ಬಂದ್ವಿ. ಏಕೆಂದರೆ ಸಾಕಷ್ಟು ಸ್ಟಾಕ್ಗಳು ಬಂದಿದೆ ಆರ್ಥಾ ಸ್ಟುಡಿಯೋಸ್ಗೆ. ಸಕ್ಕತ್ತಾಗಿ ಇರುವಂಥ ಕಾಟನ್ ಸೀರೆಗಳು, ಆಮೇಲೆ ಲಿನನ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಡೋಲಾ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದಿದೆ. ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ತೋರ್ಸೋಕ್ಕಿಂತ ಅಂದರೆ ಆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು 4-5 ಆರ್ಡ್ರ್ ಇತ್ತು. ಅದನ್ನು ಪ್ಯಾಕ್ ಮಾಡಿದ್ದು ಆಯಿತು. ಆ್ಯಂಡ್ ಯಾರೋ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದರು. ಯಾಕೆ ನಾನು ಯಾವಾಗಲೂ ಇಲ್ಲಿರಲ್ಲ ಅಲ್ವಾ. ಸೊ ನೀವುಗಳು ಯಾರಾದರೂ ಬೈ ಚಾನ್ಸ್ ನಮ್ಮ ಬಾಟಿಕ್ಗೆ ವಿಸಿಟ್ ಮಾಡ್ತೀರಾ ಅಂದರೆ ನಾನು ನಂಬರ್ ಕೆಳಗಡೆ ಕೊಟ್ಟಿರ್ತೀನಲ್ಲ, ಅದಕ್ಕೆ ಒಂದು ಮೆಸೇಜು ಅಥವಾ ಕಾಲು ಮಾಡಿಬಿಟ್ಟು ಲೈಕ್ ನೀವು ಬನ್ನಿ. ಯಾಕಂದರೆ ಕೆಲಸ ನಾನು ಆಚೆ ಹೋಗಿರ್ತೀನಿ, ಇಲ್ಲೇ ಇರ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ನಂಬರ್ನ ಹೇಗಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೇ ಇರ್ತೀನಿ. ಸೊ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಸಕ್ಕತ್ತಾಗಿರೋಂಥ ಸೀರೆಗಳು ಬಂದಿದೆ. ನನಗೆ ಸಕ್ಕತ್ ಇಷ್ಟ ಆಯಿತು. ಕಾಟನಲ್ಲಿ ಅಂದರೆ ಸಾಫ್ಟ್ ಕಾಟನಲ್ಲಿ ಪಾರ್ಟಿ ವೇರ್ ಥರದ್ದು ಬಂದಿದೆ. ಸ್ವಲ್ಪನೂ ಹರಡಲ್ಲ ಆ ಥರ ಸೀರೆಗಳು. ಸಕ್ಕತ್ತಾಗಿರುವಂಥ ಕಲರ್ಸಲ್ಲೂ ಬಂದಿದೆ. ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಕ್ಚುಲಿ ಯಾರು ಬೇಕು ಅಂತ ಇದ್ದರೆ ನೀವುಗಳು ಪರ್ಚೇಸ್ ಮಾಡ್ಕೋಬೋದು. ಸುಮಾರು ನನ್ನ ಆರ್ಥಾ ಸ್ಟುಡಿಯೋಸ್ನ ನೀವು ಫಾಲೋ ಮಾಡಿದ್ರೆ ದಿನ ಅಪ್ಡೇಟ್ಗಳು ಹಾಕ್ತಿರ್ತೀನಿ. ಆಮೇಲೆ ಕೆಲವು ಲೈಕ್ ಒಂದೊಂದೇ ಪೀಸ್ಗಳಿರುತ್ತಲ್ಲ, ಸ್ಟಾಕ್ ಮುಗಿಸೋಣ ಅಂತ ಅಂದ್ಕೊಂಡು 1 ಪೀಸ್ 2 ಪೀಸ್ ಇದ್ದರೆ ಅದನ್ನು ಲೈಕ್ ಆಫರ್ ರೇಟಲ್ಲಿ ಕೊಡ್ತಾ ಇರ್ತೀನಿ. ಅದೆಲ್ಲದನ್ನು ಯೂಟ್ಯೂಬ್ ಚಾನಲ್ನಲ್ಲೂ ಹಾಕಿರ್ತೀನಿ ಆರ್ಥಾ ಸ್ಟುಡಿಯೋಸ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಫಾಲೋ ಮಾಡಿದ್ರೆ ಅಲ್ಲಿಂದ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮಾಡೋಕ್ಕಿಂತ ಮುಂಚೆ ಮಳೆ ಬರ್ತಿತ್ತಲ್ಲ, ಸಖತ್ ಚಳಿ ಅನಿಸ್ತಿತ್ತು, ತುಂಬ ದಿನ ಆಗೋಗಿತ್ತು. ಸೊ ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ. ಪಕೋಡ ಮಾಡಿ ತಿಂದು ಆಮೇಲೆ ನೆಕ್ಸ್ಟ್ ಕೆಲಸನ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಸಾಕಷ್ಟು ವೀಡಿಯೋಗಳು ಎಲ್ಲ ಮಾಡೋದು ಕೆಲಸ ಇದ್ದೇ ಇರ್ತದೆ. ಈ ನಡುವೆ ಫುಲ್ ಫ್ಲೆಜ್ಡಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಟೈಮೇ ಸಿಗ್ತಿಲ್ಲ, ಆ ಥರ ಆಗ್ತಿದೆ ನನಗೆ. ಸೊ ಸಿಂಪಲಾಗಿ ತೋರಿಸ್ತೀನಿ ಯಾವ ಥರ ನಾನು ಪಕೋಡ ಮಾಡ್ತೀನಿ ಅಂತ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಚೂರಿ ಇಂಗು, ಆಮೇಲೆ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು, ನಾನೇನು ಹಾಕೋತಿಲ್ಲ. ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರು ಅಂತ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಬಟ್ ನಾನು ತುಂಬ ಮಾಡ್ತಿಲ್ಲ, ಸುಮ್ಮನೆ 2 ಬರುವಷ್ಟು ಅಷ್ಟೇ ಮಾಡ್ತಿರೋದು. ಚೂರು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಮಿಸ್ ಮಾಡಿದ್ದೀನಿ ಅಂತ ಅಂದ್ಕೊಬಿಡಿ. ಉಪ್ಪು ಕೂಡ ಹಾಕಿನಿ. ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಇದನ್ನು ಕಲಿಸ್ಕೊತಿದ್ದೀನಿ. ಒಂದು ಚೂರು ನೀರು ಹಾಕಿ ಸ್ವಲ್ಪ ಹಿಟ್ಟಿನ ಥರ ಕಲಿಸ್ಕೊಂಡಿದ್ದೀನಿ. ಆ್ಯಂಡ್ ಕೆಲವರು ಬರೀ ಈರುಳ್ಳಿ ನೀರು ಬಿಟ್ಕೊಳ್ತಲ್ಲ ಅಷ್ಟರೊಳಗೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆ್ಯಂಡ್ ನೀವುಗಳು ಚಳಿಗೆ ಏನು ಮಾಡ್ಕೋತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಣ್ಣೆ ಕಾಯಕ್ಕೆ ಇಟ್ಟಿದೆ. ಎಣ್ಣೆ ಕಾದಿದ್ದಾದಮೇಲೆ ಒಂದು ಸ್ವಲ್ಪನೇ ಚಿಕ್ಕದು ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಎಣ್ಣೆ ತುಂಬ ಇಟ್ಟಿರಲಿಲ್ಲ, ಯಾಕೆಂದರೆ ತುಂಬ ಏನು ಕರಿಯೋಷ್ಟು ಇರಲಿಲ್ವಲ್ಲ ಅಂತ. ಚೆನ್ನಾಗಿ ಎಣ್ಣೆ ಕಾದಿದ್ರೆ ತುಂಬ ಬೇಗ ಆಗುತ್ತೆ. ಆ್ಯಂಡ್ 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದ್ರೆ ಬಿಸಿಯಾಗಿರೋಂಥ ಪಕೋಡ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಕಾಫಿ ಅಥವಾ ಟೀ ಜೊತೆ ಮಾಡಿಸಿದಂಥ ಜೋಡಿ ಅಂದರೆ ಪಕೋಡ. ಸೊ ಈ ಥರ ಮಾಡಿಕೊಂಡು ನಾವು ತಿಂದು ನೆಕ್ಸ್ಟ್ ಸಾಕಷ್ಟು ಪಾರ್ಸಲ್ಗಳು ಬೇರೆ ಬಂದಿದೆ. ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಸೀರೆಗಳು ಬಂದಿದೆ ಅಂತ. ಸೊ ನಿಮಗೆ ಹೇಳಿದೆ ಸಾಕಷ್ಟು ಸ್ಟಾಕ್ಗಳು ಬಂದಿದೆ ಅಂತ. ಲಿನನ್ ಸಾರೀಸ್ ಆಗಿರ್ಬೋದು ಅಥವಾ ಡೋಲಾ ಸಿಲ್ಕ್ ಸಾರೀಸ್ ಅಂದರೆ ಡೈಲಿ ವೇರ್ ಮಾಡೋಕ್ಕೆ ಸೀರೆಗಳು ತುಂಬ ಚೆನ್ನಾಗಿರೋದು ಬಂದಿದೆ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಇರ್ತಾ ಇದೆ. ಸೆಪ್ರೇಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದರೊಳಗೆ ನಿಮ್ಗಳಿಗೆ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದು ಈ ಥರ ಪಾರ್ಟಿ ವೇರ್ನಲ್ಲಿ ಕಾಟನ್ ಸೀರೆಗಳದ್ದು. ಸಾಫ್ಟ್ ಕಾಟನ್, ಲೈಕ್ ಹರಡೋ ಥರ ಕಾಟನ್ ಎಲ್ಲ ನಿಮ್ಗೆ ಕಾಣಿಸ್ತಿದ್ಯಾ, ಚಿಂಕಿ ವರ್ಕ್ ಥರ ಇದೆ. ಹಾಗೆ ಬಾಟಿಕ್ ಪ್ರಿಂಟ್ಸ್ ಇದೆ. ಒಂದು ಸೀರೆನ ನಿಮ್ಗಳಿಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಸೀರೆ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ನಿಮಗೆ ಬಾಡಿ ಫುಲ್ ಪ್ಲೇನ್ ಅಲ್ಲಿ ಬರುತ್ತೆ. ಸೊ ಪ್ಲೇನ್ ಅಂದರೆ ಸೊ ಕಾಣಿಸ್ತಿರ್ಬೋದು, ಈ ಥರ ಬರುತ್ತೆ. ಕೆಳಗಡೆ ಈ ಥರದ್ದು ಪ್ರಿಂಟ್ ಕಾಣಿಸ್ತಿದ್ರೆ ಮೇಲೆ ಪ್ಲೇನ್ ಬರುತ್ತೆ. ಹಾಗೆ
ಪಲ್ಲು ಮಾತ್ರ ನಿಮಗೆ ಈ ಥರ ಡಿಸೈನ್ ಬರುತ್ತೆ. ಮುಂದೆ ಪಾರ್ಟ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಸಕ್ಕತ್ತಾಗಿದೆ ಸೀರೆ. ಯಾವ್ದಾರ ಫಂಕ್ಷನ್ಗಳಿಗೂ ಚೆನ್ನಾಗಿದೆ, ಅಥವಾ ನೀವು ಕಾಲೇಜ್ಗೆ ಸ್ಕೂಲ್ಗಳಿಗೆ ಉಡ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಾಸ್ಟ್ ಜಸ್ಟ್ 1000 rupees ಆ್ಯಂಡ್ ಕರ್ನಾಟಕ ಅವ್ರಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೀರೆಗಳನ್ನ ಬೇಕಿದ್ರೆ ನನಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಕ್ರೀನ್ಶಾಟ್ ತೆಗೆದು ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮ ವೆಬ್ಸೈಟ್ www.artharavaniಗೆ ಲಾಗಿನ್ ಆಗಿನೋ ನೀವು ಈ ಸೀರೆಗಳನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ಥರ ಇದೆ. ಕಲರ್ಸ್ಗಳು ಬೇಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ತೋರಿಸ್ತಿರೋದು ಗ್ರೀನ್, ಪಾಚಿ ಗ್ರೀನ್, ಬಾಟ್ಲ್ ಗ್ರೀನ್ ಅಲ್ಲ, ಈ ಥರ ಪಾಚಿ ಗ್ರೀನ್ ಬರುತ್ತೆ. ಇದರೊಳಗೆ ಸ್ವಲ್ಪ ಡಿಸೈನ್ ಬೇರೆ ಇದೆ ಅಷ್ಟೇ, ಬಟ್ ಟೈಪ್ ಎಲ್ಲ ಸೇಮ್. ರೆಡ್ ಕಲರ್, ಹಾಗೆ ವೈನ್ ಕಲರ್, ಬೇಬಿ ಪಿಂಕ್ ಕಲರ್. ಪರ್ಸನಲಿ ನನ್ನ ಫೇವ್ರೆಟ್ ಸೀರೆ ನೋಡಿ, ಈ ಥರ ಬರುತ್ತೆ ಸೀರೆ. ಆಮೇಲೆ ಸೇಮ್ ಪ್ರಿಂಟ್ ಅಲ್ಲೇ ರೆಡ್, ಆಯಿಲ್ ರೆಡ್, ಬ್ಲೂ ಕಲರ್, ಹಾಗೆ ಮಸ್ಟರ್ಡ್ ಯೆಲ್ಲೋ. ಈ ಕಲರ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಇದು ಗೊತ್ತಾಗ್ತದೆ ಅನ್ಕೋತೀನಿ ವಿಡಿಯೋದಲ್ಲಿ, ಚಿಂಕಿ ವರ್ಕ್ ಇರೋದು. ಹಾಗೆ ಕೆಳಗಡೆ ಒಂದು ಗೋಟಾ ಪಟ್ಟಿನೂ ಮಾಡಿದ್ದಾರೆ. ಬ್ಲೌಸ್ ಪ್ಲೇನ್ ಬ್ಲೌಸ್ಗೆ ಒಂದು ಬಾರ್ಡರ್ ಥರ ಬರುತ್ತೆ. ತೋರಿಸ್ತೀನಿ, ಇದು ಓಪನ್ ಆಗಿರೋದ್ರಲ್ಲೇ ನಿಮಗೆ ಬ್ಲೌಸ್ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ. ಸೊ ಈ ಥರ ಬ್ಲೌಸ್, ಪ್ಲೇನ್ ಬ್ಲೌಸ್, ಕೆಳಗಡೆ ಒಂದು ಬಾರ್ಡರ್ ಜೊತೆ ಒಂದು ಗೋಟಾ ಪಟ್ಟಿ. ಕಾಟನ್ನಲ್ಲಿ ಇರೋವಂಥದ್ದು, ಸೊ ನಾರ್ಮಲ್ ಆಗಿ ಇಟ್ಕೋಬೋದು, ಆಮೇಲೆ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ಇದೊಂದಿರೋದು ಗ್ರೇ, ಎಲಿಫೆಂಟ್ ಗ್ರೇ. ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಮಲ್ಟಿಪಲ್ ಪೀಸಸ್ ಇಲ್ಲ, ಆ್ಯಂಡ್ ನಾವು ಬಾಟಿಕ್ ಆಗಿರೋದ್ರಿಂದ ಎಲ್ಲ ಮಲ್ಟಿಪಲ್ ಪೀಸಸ್ ಥರ ಸದ್ಯಕ್ಕೆ ಮಾಡಿಸ್ತಿಲ್ಲ. ಸೊ ಎಲ್ಲ ಸಿಂಗಲ್ ಪೀಸಸ್ ಇರೋದು. ಬೈ ಚಾನ್ಸ್ ನಿಮಗೆ ಬೇಕಿದ್ರೆ ವಿಡಿಯೋ ನೋಡಿದ ತಕ್ಷಣ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ಓವರ್ ಆಲ್ ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ನಿಮ್ಗಳಿಗೂ ನಮ್ಮ ಸಂಡೇ ಹೇಗಿತ್ತು ಅನ್ನೋದನ್ನ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಕಾಶ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡೋದನ್ನ ಮಿಸ್ ಮಾಡಿ. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.